ಈ ವಿಷ್ಣುಪುರದಲ್ಲಿ ಪೂಜೆ ಮಾಡೋದಿಕ್ಕಾಗೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿರತ್ತೆ. ಅಕಸ್ಮಾತ್ ನಮ್ಮ ಅಚಾತುರ್ಯದಿಂದ ಇವನು ಸತ್ತು ಹೋದ್ರೆ ಅವರ ಗಮನ ಎಲ್ಲ ನನ್ನ ಮೇಲೆ ಬೀಳುತ್ತೆ. ಅವರ ಮನಸ್ಸಿನಲ್ಲಿ ರುದ್ರನ ಕೊಂದಿದ್ದು ನಾನೇ ಅನ್ನೋ ದ್ವೇಷ ಎಲ್ಲ ಬರುತ್ತೆ. ನನ್ನ ಮೇಲೆ ಅವರು ಪ್ರಹಾರ ಮಾಡೇ ಮಾಡ್ತಾರೆ. ನಿನಗಿರೋ ಶಕ್ತಿಗೆ ಅವರನ್ನ ಎದುರಿಸೋದು ಏನ್ ಕಷ್ಟ ಅಲ್ಲ, ಅದು ಅಸಾಧ್ಯನೂ ಅಲ್ಲ, ಕಷ್ಟನೂ ಅಲ್ಲ ಅಂತ ನನಗೂ ಗೊತ್ತು. ಮತ್ತ್ಯಾಕೆ ಹೀಗೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ನಾನು ಗರುಡಗಂಬದಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಹೋಗುವಾಗ ನಮ್ಮ ಲೋಕದ ದೈವಿನಾಗ ಒಂದು ಬಂದು ನನ್ನನ್ನು ಕಾಪಾಡಿ ರಕ್ಷಣೆ ಮಾಡ್ತು. ಆ ದೈವಿನಾಗ ಕೂಡ ಈ ವಿಷ್ಣುಪುರದಲ್ಲೇ ಇದೆ. ನಮ್ಮನ್ನ ಕಾಪಾಡಿದ ಆ ನಾಗನ್ನ ಕಾಪಾಡುವುದು ನಮ್ಮ ಧರ್ಮ. ನಾವು ಈ ವಿಷ್ಣುಪುರದಿಂದ ಹೊರಗಡೆ ಹೋಗುವಾಗ ಆ ದೈವಿನಾಗನು ಈ ಊರಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಹಾಗೆ ಇನ್ನು 4 ದಿನ ಇಲ್ಲಿ ಪೂಜೆ ಮಾಡದೆ ಹೋದ್ರೆ ಆ ಗರುಡ ಹೋಮದ ಭಸ್ಮ ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ. ಆಗ ನಾವೆಲ್ಲ ಹೊರಗಡೆ ಹೋಗ್ಬೋದು. ಆ ನಾಗ ಎಲ್ಲಿದೆ ಈಗ? ಅದು ಎಲ್ಲಿದೆ, ಹೇಗಿದೆ ಅನ್ನೋದು ನನಗೂ ಕೂಡ ಗೋಚರ ಆಗ್ತಿಲ್ಲ. ಆದರೆ ಅದು ನಮ್ಮ ಹಾಗೆ ಭಸ್ಮದ ಗೆರೆನ ದಾಟೋದಕ್ಕೆ ಸಾಧ್ಯ ಆಗದೆ ಒದ್ದಾಡ್ತಾ ಇದೆ ಅನ್ನೋದಂತೂ ಸತ್ಯ. ನನ್ನ ಕ್ಷಮಿಸೋ ಅಮೃತ. ಇದನ್ನೆಲ್ಲ ನಾನು ಯೋಚನೆ ಮಾಡಿರಲಿಲ್ಲ. ನೀನು ನನ್ನ ಮನಸ್ಸು ಈ ರೀತಿ ಯೋಚನೆ ಮಾಡೋದು ತಪ್ಪೇನಿಲ್ಲ. ಹಾಗೆ ನಿನಗೊಂದು ಮುಖ್ಯವಾದ ವಿಚಾರನ ಹೇಳಬೇಕು. ಇದು ನನ್ನ ಅಳಿವು ಉಳಿವಿನ ಪ್ರಶ್ನೆ. ಇದು ನನ್ನ ವಂಶದ ಗೌರವದ ಪ್ರಶ್ನೆ. ಇಲ್ಲಿ ಯಾರಿಗೆ ಏನು ಬೇಕಾದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀನು ಹೇಳ್ತಿರೋದು ನೋಡಿದ್ರೆ ಏನೋ ನಿರ್ಧಾರ ಮಾಡಿರೋ ಹಾಗಿದೆ. ಹೌದು. ಏನು? ಆ ರುದ್ರನ ಪಾಡಿಗೆ ಬಿಟ್ಟು ಆ ನಾಗನ ಪೂರ್ಣಾಹುತಿ ಕೊಟ್ಟು ನನ್ನ ದೇವಸ್ಥಾನದ ಪೂಜೆನ ಹವನನ ನಾನು ಮುಗಿಸ್ತೀನಿ. ನೀನು ಇಷ್ಟೊಂದು ಸ್ವಾರ್ಥಿ ಆದ್ರೆ ಹೇಗೆ? ಸ್ವಾರ್ಥನ ಬಿಟ್ಟು ಬದುಕೋಕೆ ನಾನು ನಿಮ್ಮ ಹಾಗೆ ಬೈರಾಗಿ ಬಾಬನೂ ಅಲ್ಲ, ಸನ್ಯಾಸಿನೂ ಅಲ್ಲ, ಸಂಸಾರಿ. ಇಲ್ಲಿ ನನ್ನ ಅಸ್ತಿತ್ವನೇ ಅಲ್ಲಾಡ್ತಾ ಇರುವಾಗ ನಾನು ಇನ್ನೊಬ್ಬನ ಕಾಪಾಡಿ ಊರಿಗೆ ದೊಡ್ಡ ಗೌಡ ಅಂತ ಅನ್ಸ್ಕೊಳ್ಳೋಕೆ ನನ್ಗಿಷ್ಟ ಇಲ್ಲ. ಇದಕ್ಕ ಶಾಸ್ತ್ರಿ ಒಪ್ಬೇಕಲ್ಲ? ಒಪ್ಪೋದಕ್ಕೆ ಬಿಡೋದಕ್ಕೆ ನಾನು ಯಾರ ಅಪ್ಪಣೆನೂ ಕೇಳ್ತಾ ಇಲ್ಲ. ನನ್ನ ನಿರ್ಧಾರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಇಬ್ರು ತುಂಬಾ ದೀರ್ಘವಾದ ಆಲೋಚನೆಯಲ್ಲಿದ್ದೀರಾ? ಊರೇ ಹೊತ್ತಿ ಉರಿಯುವಾಗ ಯೋಚನೆ ಮಾಡದೆ ಕೂರಕ್ಕಾಗತ್ತ ಶಾಸ್ತ್ರಿಗಳೇ? ನೀನ್ ಈಗಿರೋ ಸ್ಥಿತಿನಲ್ಲಿ ಈ ರೀತಿ ಮಾತಾಡ್ತಾ ಇರೋದು ನನಗೆ ಆಶ್ಚರ್ಯ ಏನಲ್ಲ. ಶಾಸ್ತ್ರಿಗಳೇ, ಶತ್ರುಘ್ನ ರುದ್ರನ್ನ ಬಿಟ್ಟು ಅರ್ಜುನ್ ರೂಪದಲ್ಲಿರೋ ನಾಗಿಣಿನ ಪೂರ್ಣಾಹುತಿ ಕೊಟ್ಟು ಪೂಜೆ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ನೀನ್ ನಿರ್ಧಾರ ಮಾಡಿದ್ರೆ ಆಗ್ಬಿಡತ್ತಾ? ಅದ್ ನಡೆಯೋದಕ್ಕೆ ನಾನ್ ಬಿಡ್ಬೇಕಲ್ಲ. ಇಲ್ಲ ಶತ್ರುಘ್ನ,
ನೀನು ಹಾಗೆ ಮಾಡೋದಕ್ಕಾಗೋದಿಲ್ಲ. ಶಾಸ್ತ್ರಿಗಳೇ, ನೀವು ನನಗೆ ಗುರುಗಳ ಸ್ಥಾನದಲ್ಲಿದ್ದೀರಾ. ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅದನ್ನು ನೀವು ದುರುಪಯೋಗ ಪಡಿಸ್ಕೊಂಡು ನನ್ನ ಮೇಲೆ ನಿಮ್ಮ ನಿರ್ಧಾರನ ಹೇರಬೇಡಿ. ನಿಮ್ಮ ಮಾತನ್ನು ನಾನು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ನಾನು ಆ ನಾಗನ ಪೂರ್ಣಾಹುತಿ ಕೊಡ್ತೀನಿ. ಇದನ್ನು ತಡೆಯೋಕೆ ಆ ಹರಿಹರ ಬ್ರಹ್ಮಾದಿಗಳಂದಲೂ ಸಾಧ್ಯ ಇಲ್ಲ ಇಲ್ಲ ಇಲ್ಲ. ಅಮೃತ, ನೀನ್ ಯಾಕೆ ಮತ್ತೆ ಇಲ್ಲಿ ಬರಕ್ ಹೋದೆ? ನಿನ್ನ ಬೇಟೆ ಆಡೋದಕ್ಕೆ ನಮ್ಮ ಅಣ್ಣ ಕಣ್ಣಿಗೆ ಗಂಟೆ ಬಿಟ್ಕೊಂಡು ಕಾಯ್ತಾ ಇದ್ದಾನೆ. ನಾನು ಈ ಸರಿ ಹೇಳಿ, ನನ್ನ ನಾಗಿನಿ ಅಲ್ಲ ಅಮೃತ ಅಂತ. ನೀನ್ ಯಾರೇ ಆಗಿದ್ರು ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ. ನಿನ್ನನ್ನ ಹಿಡ್ಕೊಂಡು ಅವನು ಪೂರ್ಣಾಹುತಿ ಕೊಡ್ತಾನೆ. ಅದನ್ನ ನಿನ್ನಿಂದಲ್ಲ, ಯಾರಿಂದನೂ ತಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದಾನೆ. ನಾನಿಷ್ಟು ಗಂಭೀರವಾದ ವಿಷಯ ಹೇಳ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡ್ತಾ ಇದೆಯಲ್ಲ? ನನಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ನಾನ್ ನಿನ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ ಅವತ್ತೇ ಹೇಳಿದ್ನಲ್ಲ. ನಾನೇ ಖುದ್ದಾಗಿ ನಿಂತು ನಿಮ್ಮಿಬ್ರನ್ನ ಇಲ್ಲಿಂದ ದೂರ ಕಳ್ಸಿದ್ರು. ನಿನ್ ಗಂಡ ಅರ್ಜುನ್ ಅದ್ಯಾವ ಮಾಯಲ್ಲಿ ಮತ್ತೆ ಬಂದು ರೂಮ್ ಸೇರ್ಕೊಂಡಿದ್ದಾನೆ. ನನಗೆ ಇದು ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಸಹಾಯ ಮಾಡೋದ್ರಲ್ಲಿ ನನ್ ಸ್ವಾರ್ಥ ಇದೆ ನಿಜ. ಆದ್ರೆ ಯಾವಾಗ್ಲೂ ಅದನ್ನೇ ಮಾಡ್ಕೊಂಡು ಕೂತ್ಕೊಳಕ್ ಆಗಲ್ವಲ್ಲ. ನಿಮಗೋಸ್ಕರ ನನ್ನನ್ನು ನಾನು ಅಪಾಯದ ಬಾಯಲ್ಲಿ ಸಿಕ್ಕಾಕಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನನ್ನ ನಾಗಿನಿ ಅಲ್ಲ ಅಮೃತ ಅಂತ ಎಷ್ಟು ಸಾರಿ ಅರ್ಜುನ್ ಅವ್ರು ಹೇಳಿದ್ರು, ಅವ್ನು ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ಅಮೃತ, ಅದು ಅರ್ಜುನ್ ತಪ್ಪಲ್ಲ. ನೀನು ನಾಗಿನಿ ಒಂದೇ ರೂಪದಲ್ಲಿರೋದು. ಅದೇ ನನಗೆ ಸಮಸ್ಯೆ ಆಗಿರೋದು. ನೀವಾದ್ರೂ ಬಂದು ನಾನು ನಾಗಿನಿ ಅಲ್ಲ ಅಮೃತ ಅಂತ ಅವ್ರಿಗೆ ಹೇಳಿ. ಅಷ್ಟೇ ತಾನೆ. ಅದಕ್ಕಿಂತ ಮೊದಲು ನಾನಿವತ್ತು ನಿಮ್ಮಿಬ್ಬರನ್ನ ಭದ್ರ ಮಾಡ್ಲೇಬೇಕು. ನನ್ನ ಜೊತೆ ಕ್ಷಮಿಸಿ ಶಾಸ್ತ್ರಿಗಳೇ, ನನಗೆ ಇದನ್ನು ಬಿಟ್ಟು ಬೇರೆ ದಾರಿ ಕಾಣ್ತಾ ಇಲ್ಲ. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದವರಿಗೆ ಯಾವ ದಾರಿನೂ ಕಾಣಿಸೋದು ಇಲ್ಲ, ಯಾವ ಒಳ್ಳೆ ಮಾತುಗಳು ಕೇಳಿಸೋದು ಇಲ್ಲ. ನೀವು ಏನೇನೋ ಹೇಳಿ ನನ್ನ ದಾರಿ ತಪ್ಪಿಸೋಕೆ ನೋಡ್ಬೇಡಿ. ನಾನು ಯಾರ ದಾರಿನೂ ತಪ್ಪಿಸೋದಿಲ್ಲ. ನನಗೆ ಗೊತ್ತಿರೋದು ಒಂದೇ ದಾರಿ, ಸತ್ಯದ ದಾರಿ. ಇದನ್ನ ನಂಬೇಕಾ? ನಂಬಿದ್ರೆ ನಿಮಗೆ ಲಾಭ, ಇಲ್ಲದೆ ಹೋದ್ರೆ ನಿಮಗೆ ನಷ್ಟ. ನಿಮ್ಮ ಮಾತನ್ನು ಕೇಳಿದ್ರೆ ಪೂರ್ಣಾಹುತಿಗೆ ಸಿಕ್ಕಿದ ಸರ್ಪನ ನಾನು ಕಳ್ಕೋಬೇಕಾಗುತ್ತೆ. ಹಾಗೆ ಕಳ್ಕೊಂಡ್ರೆ ಪೂಜೆನೂ ಆಗುದಿಲ್ಲ. ಆ ನಾಗಿಣಿನು ನಮ್ಮ ವಿಷ್ಣುಪುರದಿಂದ ಹೊರಗೋಗ್ತಾಳೆ. ಅಕಸ್ಮಾತ್ ನಾಗಿನಿ ಆ ರುದ್ರನ ಅಲ್ಲೇ ಕೊಂದ್ರು ಸಹ ಆ ಮೈಲಿಗೆನ 1 ತಿಂಗಳಲ್ಲಿ ನಿವಾರಣೆ ಮಾಡಿ ಮತ್ತೆ ಪೂಜೆ ಮಾಡಬಹುದು. ನೀನು ಅಂದುಕೊಂಡ ಹಾಗೆ ಆ ನಾಗಿನಿ ರುದ್ರನ್ನ ಕೊಲ್ಲೋಕ್ಕಾಗೋದಿಲ್ಲ. ಆದರೆ ಈಗ ನಮ್ಮ ಮುಂದಿರೋ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಆ ನಿಜವಾದ ನಾಗಿನಿ ಯಾರು, ಅವಳ ಪ್ರತಿರೂಪ ಯಾರು ಅನ್ನೋದನ್ನ ತಿಳ್ಕೊಳ್ಳೋದು. ನೋಡು, ಆ ನಿಜವಾದ ನಾಗಿನಿ ನಮಗೆ ಸಿಗದೆ ನಾವೇನು ಮಾಡೋಕ್ಕಾಗೋದಿಲ್ಲ. ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನೀನು ಆ ನಾಗನ್ನ ಪೂರ್ಣಾಹುತಿ ನೀಡೋಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ. ನಡೀಲೇಬೇಕು ಅಂತ ಇರೋದನ್ನ ತಡೆಯೋದಕ್ಕೆ ನಾನು ಯಾರು? ಏನೇನು ನಡಿಬೇಕು ಅಂತ ಬರ್ದಿರತ್ತೋ ಅದು ನಡೆದೇ ನಡೆಯುತ್ತೆ.
ಗಂಡ ಗೋವಿಂದ ಇದ್ದಾನೆ. ಮೊದಲು ಅವನನ್ನು ಅಲ್ಲಿಂದ ಸಾಗಾಕಿ ಆಮೇಲೆ ಬರ್ತೇನೆ. ಸರಿ, ಹಾಗೆ ಆಗಲಿ. ರೀ ಗೋವಿಂದು, ಸೌಪು ಇದೇನಿದು? ಯಾವತ್ತೂ ಇಲ್ದಿರೋ ಪ್ರೀತಿ ಉಕ್ಕಿ ಹರಿತಾ ಇದೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮ ಮೇಲೆ ನನಗೆ ಎಷ್ಟೊಂದು ಪ್ರೀತಿ ಇದೆ ಗೊತ್ತಾ? ಎಷ್ಟಿದೆ? ನನ್ನ ಹೃದಯನ ಬಗಿತೀನಿ. ಆಂಜನೇಯ ಹೃದಯನ ಬಗ್ದಾಗ ಆ ಶ್ರೀರಾಮಚಂದ್ರ ಇದ್ದ ಹಾಗೆ ನನ್ನಲ್ಲಿ ನೀವಿದ್ದೀರಾ. ಹೌದಾ? ಅದ್ ಸರಿ, ನನ್ನ ಮೇಲೆ ನಿಮ್ಗೆ ಎಷ್ಟೊಂದು ಪ್ರೀತಿ ಇದೆ? ಅದು ತುಂಬಾ ತುಂಬಾ ಇದೆ. ಅದನ್ನೆಲ್ಲ ತೋರ್ಸಕ್ಕಾಗಲ್ಲ. ಅದ್ ನನ್ಗೆ ಹೇಗೆ ಗೊತ್ತಾಗ್ಬೇಕು? ಗೊತ್ತಾಗಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಆ ಮನೆ ಹೊರಗಡೆ ನಿಂತ್ಕೊಂಡು ಕಾವಲ್ ಕಾಯ್ಬೇಕು, ಯಾರನ್ನೂ ಒಳಗ್ ಬಿಡಬಾರ್ದು. ಸರಿಯಾಗಿ ಹೇಳ್ದೆ. ನಿಮ್ಮ ಅಣ್ಣ ಬಂದ್ರೆ? ಅಣ್ಣ ಅಲ್ಲ, ಯಾರು ಬಂದ್ರೂ ಬಿಡಬಾರ್ದು. ಆಗ್ಲೇ ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗೋದು. ಸರಿ, ಹಾಗಾದ್ರೆ ಅರ್ಜುನವ್ರೆ, ಯಾರನ್ನು ಕರ್ಕೊಂಡು ಬಂದ್ರು ಸಹ ಇವಳು ಅಮೃತ ಅಲ್ಲ, ಇವಳು ನಾಗಿಣಿ ನಾಗಿಣಿ ನಾಗಿಣಿ. ನಾನು ನಾಗಿಣಿ ಅಲ್ಲ, ನಿಮ್ಮ ಅಮೃತ. ಈ ಮಾತನ್ನ 1000 ಸಲ ಹೇಳಿದ್ರು ನಾನ್ ನಂಬೋದಿಲ್ಲ. ನಂಬಲೇಬೇಕು. ಅಯ್ಯೋ, ಇವಳು ನಿಮಗೂ ಮಂಗ ಬುದ್ಧಿ ಎರ್ಸಿದ್ಲಾ? ಇವಳು ನನಗೆ ಯಾವ ಮಂಕು ಬುದ್ಧಿನೂ ಎರ್ಚಿಲ್ಲ. ಇವಳೇ ನಿನ್ನ ಅಮೃತ ಅರ್ಜುನ್. ಅಯ್ಯೋಯ್ಯೋ, ಅತ್ತ ದರಿ ಇತ್ತ ಪುಲಿ ಅನ್ನಂಗ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ. ಇವನ್ ಬೇರೆ ಬರ್ತಿದ್ದಾನೆ. ಇವನ್ನ ಒಳಗಡೆ ಬಿಟ್ರೆ ನಮ್ ಸೌಪು ಸಿಕ್ಕಾಕೊಂಡ್ಬಿಡ್ತಾಳೆ. ಇವನ್ನ ಬಿಡ್ಲಿಲ್ಲ ಅಂದ್ರೆ ಇವನ್ ಬೇಕಾದಷ್ಟು ಕೊಡ್ತಾನೆ. ಸ್ಟಾಪ್ ಸ್ಟಾಪ್. ಏ ಗೋವಿಂದ, ಸಾರಿ ಬಿಡೋ. ಬಿಡಲ್ಲ. ನೋಡಿ, ನೀವು ಮೋಸ ಹೋದ್ರಿ ಅಂತ ನಾನು ಮೋಸ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇವಳು ಅಮೃತ ಅಲ್ಲ, ನಾಗಿಣಿ. ಅರ್ಜುನವ್ರೆ, ನೀವ್ ಯಾರು ನನ್ನ ಮಾತನ್ನ ನಂಬ್ತಾ ಇಲ್ಲ. ಈಗ ನಾನು ನಾಗಿಣಿನೋ ಅಥವಾ ಅಮೃತನೋ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಖ್ಯ ನಾವಿಲ್ಲಿಂದ ತಪ್ಪಿಸ್ಕೊಳ್ಳೋದು. ಮೊದಲು ನಾವು ಈ ವಿಷ್ಣುಪುರದಿಂದ ಹೊರಗಡೆ ಹೋಗೋಣ, ಆಮೇಲೆ ನಾನು ನಿಮ್ಮ ಅಮೃತ ಅಂತ ನಿರೂಪಿಸ್ತೀನಿ. ಹೌದೌದು, ನೀವು ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳಿ. ನಿಮಗೇನಾಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಿಮ್ಮ ಅಣ್ಣನ ಮರ್ಯಾದೆ ಹೋಗಿತ್ತು, ದೇವಸ್ಥಾನದಲ್ಲಿ ಪೂಜೆ ನಿಂತಿದ್ದು, ನಿಮ್ಮ ಮನೆ ಮಾನ ಮರ್ಯಾದೆ ಹರಾಜಾಗಿದ್ದು ನಾನು ಅಮೃತ ಅವರು ಈ ಊರಿಗೆ ಕಾಲಿಟ್ಟಿದ್ರಿಂದ ಅಲ್ಲ. ಈ ನಾಗಿಣಿ ನಿಮ್ಮ ಊರಿಗೆ ನುಸಿಳದ್ರಿಂದ. ಅದನ್ನ ಅರ್ಥ ಮಾಡ್ಕೊಳ್ದೆ ಇವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನೀವು. ನೀವು ಹೇಳ್ತಾ ಇರೋದೆಲ್ಲ ಸರಿ, ಆದ್ರೆ ಇವಳು ನಾಗಿಣಿ ಅಲ್ಲ, ಅಮೃತ. ನೋಡು, ನಾನ್ ನಿಮ್ಗೆ ಸಹಾಯ ಮಾಡ್ತಿರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಅದನ್ನ ನನ್ನ ಸ್ವಾರ್ಥ ಅನ್ಕೊಂಡ್ರೂ ಪರವಾಗಿಲ್ಲ. ಮೊದಲು ನೀವು ಇಲ್ಲಿಂದ ಹೋಗೋದನ್ನ ನೋಡಿ. ಈ ನಾಗಿಣಿಯಿಂದಲೇ ನನ್ನನ್ನು ಇವರು ಇಲ್ಲಿ ಹೀಗೆ ಬಂಧಿಸಿರೋದು. ನಾನೇ ಇವಳನ್ನ ಹಿಡಿದುಕೊಟ್ರೆ ನನ್ನ ಇವರು ಬಿಟ್ಬಿಡ್ತಾರೆ ಅನ್ಸುತ್ತೆ. ನಾನೇ ನನ್ನ ಕೈಯಾರ ಇವಳನ್ನ ಆ ಶತ್ರುಘ್ನಿಗೆ ಹಿಡ್ಕೊಡ್ತೀನಿ.
ಸರಿ, ನಾನು ನಿಮ್ಮ ಮಾತನ್ನ ನಂಬ್ತೀನಿ. ನೀವು ಹೇಳಿದಾಗ ಅಲ್ಲಿಂದ ತಪ್ಪಿಸ್ಕೊಳ್ಳೋಣ. ಆದ್ರೆ ನಮಗ್ ಸಹಾಯ ಮಾಡೋರು ಯಾರು? ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡ್ತೀನಿ. ಸ್ವಲ್ಪ ಇರಿ, ಹೊರಗಡೆ ಯಾರಾದ್ರೂ ಇದರ ತರ ನೋಡ್ಕೊಂಡ್ ಬರ್ತೀನಿ. ನಾನು ಒಂದ್ಸಲ ಹೇಳಿದ್ರೆ 100 ಸಲ ಹೇಳ್ದಂಗೆ. ಅಯ್ಯೋ, ಅಣ್ಣ ಈ ಕಡೆನೆ ಬರ್ತಿದ್ದಾನೆ. ನೀವಿಬ್ರು ಹೀಗೆ ಹೋಗಿ ಹೋಗಿ. ಅರ್ಜುನವ್ರೆ, ಆ ಶತ್ರುಘ್ನ ಕೈಲಿ ಸಿಕ್ಕಾಕೊಳ್ಳೋದಕ್ಕಿಂತ ಮುಂಚೆ ನಾವಿಲ್ಲಿಂದ ತಪ್ಪಿಸ್ಕೊಳ್ಳೋಣ. ಬನ್ನಿ. ಅರ್ಜುನವ್ರೆ, ಏನ್ ಮಾಡ್ತಿದ್ದೀರಾ? ನನಗೆ ಗೊತ್ತು ನೀನು ಅಮೃತ ಅಲ್ಲ, ನಾಗಿಣಿ ಅಂತ. ಅದಕ್ಕೆ ಆ ಶತ್ರುಘ್ನ ಕೈಲಿ ನೀನು ಒಪ್ಸೋಣ ಅಂತ.